ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧದ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿಯವರೆಗೆ ಇಷ್ಟೆಲ್ಲ ಆದರೂ ಸಹ ಇರಾನ್ ಒಬ್ಬಂಟಿಯಾಗಿ ಅಮೆರಿಕಕ್ಕಾದಂತಹ ದೈತ್ಯ ಶಕ್ತಿಯನ್ನ, ಇಸ್ರೇಲ್ನಂತಹ ಕುತಂತ್ರಿಯನ್ನ ಒಬ್ಬಂಟಿಯಾಗಿ ಎದುರಿಸ್ತಾ ಇದೆ. ಈಗ ಅದರ ವಿರುದ್ಧ ಅರಬ್ ದೇಶಗಳನ್ನು ಎತ್ತಿಕಟ್ಟೋದರಲ್ಲಿ ಇಸ್ರೇಲ್ ಸಫಲ ಆಗಿದೆ. ಅರಬ್ ದೇಶಗಳಾದಂತಹ ಕತಾರು, UAE ಈ ದೇಶಗಳೆಲ್ಲವೂ ಸಹ ನಾವು ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡುವ ಮಟ್ಟಕ್ಕೆ ಈ ಸಮಸ್ಯೆನ ತಂದಿಟ್ಟಿದ್ದಾರೆ. ಸಫಲ ಆಗಿದ್ದಾರೆ ಇಸ್ರೇಲ್ ಅವರು. ಬಟ್ ಇರಾನ್ ಅದಕ್ಕೆ ಹಿಂಜರಿತಾ ಇಲ್ಲ, ಹೆದರ್ತಾ ಇಲ್ಲ, ಕಾಂಪ್ರಮೈಸ್ಗೂ ರೆಡಿ ಇಲ್ಲ. ಅದು ಕನಿಷ್ಠ ಮಾತುಕತೆಗೂ ರೆಡಿ ಇಲ್ಲ. ಯುದ್ಧ ವಿರಾಮ ಬಿಟ್ಬಿಡಿ, ಮಾತುಕತೆಗೂ ರೆಡಿ ಇಲ್ಲ. ಸೊ ಏನೇನಾಗ್ತಿದೆ, 21ನೇ ದಿನ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಹೇಗೆಲ್ಲ ಅದನ್ನ ನಾಶ ಮಾಡ್ತಾ ಇದೆ. ಇಸ್ರೇಲ್ನ ಅತಿ ಮುಖ್ಯ ಆಯಿಲ್ ರಿಫೈನರಿಯನ್ನ ಧ್ವಂಸ ಮಾಡಿ ಬಿಸಾಕಿದೆ. ಅದರ ಜೊತೆಗೆ ಯಾವೆಲ್ಲ ಜಾಗಗಳಲ್ಲಿ ದಾಳಿಯನ್ನ ಮಾಡಿದೆ 21ನೇ ದಿನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಯಾಕಂದ್ರೆ ಅದೇ ಸತ್ಯ. 28ನೇ ತಾರೀಕು ಮಾತುಕತೆಗಳ ನಡುವೆ ನಂಬಿಸಿ ದ್ರೋಹ ಬೆಗೆದು ಮೋಸದಿಂದ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರು. ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಆ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಏನೇನಾಗ್ತಿದೆ ಅನ್ನೋದನ್ನ ಪ್ರತಿ ದಿನ 2-3 ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಸತ್ಯಾಂಶವನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾನೆ ಬರ್ತಿದ್ದೀನಿ. ಇವತ್ತು ಸಹ ಅಂತಹದೇ ವಿಚಾರಗಳನ್ನ ಇಡ್ತೀನಿ. ಸೊ ಈಗ 21ನೇ ದಿನಕ್ಕೆ ಬಂದಿದೆ. ಇರಾನ್ನಲ್ಲಿರುವಂತಹ ಬಹು ಮುಖ್ಯ ಆಯಿಲ್ ರಿಫೈನರಿಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅದಕ್ಕೆ ಪ್ರತೀಕಾರವಾಗಿ ನಿನ್ನೆ ಅದು ಕತಾರ್ನಲ್ಲಿರುವಂತಹ ದೊಡ್ಡ ರಿಫೈನರಿಗಳು, UAEಯಲ್ಲಿರುವಂತಹ ರಿಫೈನರಿಗಳ ಮೇಲೆ ದಾಳಿ ಮಾಡಿತು ಇರಾನ್. ಆದರೆ ಮುಖ್ಯವಾಗಿ ಇಸ್ರೇಲ್ ಇತ್ತಲ್ಲ, ಇಸ್ರೇಲ್ಗೆ ನಿನ್ನೆ ರಾತ್ರಿ ಇಟ್ಟಿದ್ದಾರೆ, ಇವತ್ತು ಬೆಳಗ್ಗೆಯಿಂದ ಎಲ್ಲೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಇಸ್ರೇಲ್ ಅಂದ್ರೆ ಅವರ ಆಯಿಲ್ ರಿಫೈನರಿಯನ್ನ ಕೆಡವು ಬಿಸಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೈಫಾ ನಗರದಲ್ಲಿರುವಂತಹ ರಿಫೈನರಿ ಅತಿ ಮುಖ್ಯವಾದಂತಹ ರಿಫೈನರಿ ಇಸ್ರೇಲ್ಗೆ, ಅದನ್ನ ಅಟ್ಯಾಕ್ ಮಾಡಿದರೆ ಅದಕ್ಕೆ ಬೆಂಕಿ ಬಿದ್ದಿದೆ, ಸಾಕಷ್ಟು ನಾಶ ಆಗಿದೆ, ಸಾಕಷ್ಟು ಹಾನಿಯಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಆ ನಂತರ ಅಲ್ಲಿರುವಂತಹ ಬೆನ್ ಗುರಿಯನ್ ಏರ್ಪೋರ್ಟ್, ಇಸ್ರೇಲ್ನಲ್ಲಿರುವಂತಹ ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಸಾಕಷ್ಟು ಅಟ್ಯಾಕ್ಗಳು ನಡೆದಿದ್ದಾವೆ. ಆ ಏರ್ಪೋರ್ಟ್ ಸದ್ಯಕ್ಕೆ ಬಂದ್ ಆಗಿ ಕೂತಿದೆ. ಯಾವುದಕ್ಕೂ ಸಹ ಅವಕಾಶ ಇಲ್ಲ, ವಿಮಾನ ಇಳಿಯೋಕ್ಕೂ ಅವಕಾಶ ಇಲ್ಲ, ವಿಮಾನವನ್ನ ಮೇಲೆ ಹಾರಿಸೋದಕ್ಕೂ ಅವಕಾಶ ಇಲ್ಲ. ಬಾಂಬುಗಳು ಮತ್ತೆ ಬೀಳ್ತಾ ಇದ್ದಾವೆ. ನಿಮಗೆ ಗೊತ್ತಿರಬೇಕು, ಮತ್ತೆ ಹೇಳ್ತಾ ಇದ್ದೀನಿ, ಇಸ್ರೇಲ್ನ ಏನು ಐರನ್ ಡೋಮ್ ಅಂತ ಒಂದು ಮೀಸೆ ತಿರುಗಿಕೊಳ್ಳುವಂತಹ ಒಂದು ಇದಿತ್ತಲ್ಲ, ಆಂಟಿ ಮಿಸೈಲ್ ಸಿಸ್ಟಮ್, ಅದು ಸೋತು ಸುಣ್ಣಾಗೋಗಿದೆ. ಅದ್ರ ಕೈಯಲ್ಲಿ ತಡೆಯಕ್ ಆಗ್ತಿಲ್ಲ ಇರಾನ್ನ ಹೊಸ ಮಿಸೈಲ್ಗಳನ್ನ. ಅದು ಹೊಸ ಮಿಸೈಲ್ಗಳನ್ನ ಬಿಟ್ಟು ಇರಾನ್ನ ಆಂಟಿ ಮಿಸೈಲ್ ಸಿಸ್ಟಮ್ ಮತ್ತು ರೆಡಾರ್ ಸಿಸ್ಟಮ್ ಅನ್ನ ಕನ್ಫ್ಯೂಸ್ ಮಾಡೋದ್ರ ಜೊತೆಗೆ ಸುಸ್ತು ಮಾಡಿ ಬಿಸಾಕಿದ್ದಾವೆ. ಆರಂಭದಲ್ಲಿ ಇರಾನ್ ಕಡೆಯಿಂದ 10 ಮಿಸೈಲ್ಗಳು ಬಂದ್ರೆ 9 ಮಿಸೈಲ್ಗಳನ್ನ ಆಕಾಶದಲ್ಲಿ ಹೊಡೆದು ಉರುಳಿಸ್ತಾ ಇದ್ದಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಈಗ 4-5 ಹೊಡೆದು ಉರುಳಿಸ್ತಾ ಇದೆ, ಮಿಕ್ಕಿದೆಲ್ಲ ಬಂದು ಬೀಳ್ತಾ ಇದೆ. ಹಾಗಾಗಿ ಇರಾನ್ನ ಮುಖ್ಯ ನಗರಗಳು, ಅದರಲ್ಲೂ ರಾಜಧಾನಿ ಸಂಪೂರ್ಣ ನೆಲಸಮ ಆಗೋಗಿದೆ. ಗಾಜಾ ಇದ್ದಂಗೆ ಇದೆ. ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಗಾಜಾನ ನೋಡ್ದಂಗಾಗುತ್ತೆ. ಗಾಜಾ ಯಾವುದು, ಟೆಲ್ ಅವೀವ್ ಯಾವುದು ವ್ಯತ್ಯಾಸ ಗೊತ್ತಾಗಲ್ಲ. ಆ ಫೋಟೋಗಳನ್ನ ಮಾತ್ರ ನೋಡಿದ್ರೆ ಆ ಮಟ್ಟಕ್ಕೆ ಇರಾನ್ ಅಲ್ಲಿ ಟೆಲ್ ಅವೀವನ್ನ ಟಾರ್ಗೆಟ್ ಮಾಡ್ಕೊಂಡಿದೆ. ಮತ್ತೆ ಟೆಲ್ ಅವೀವನ್ನ ಮತ್ತೆ ಇವತ್ತು ಸಹ ಟಾರ್ಗೆಟ್ ಮಾಡ್ಕೊಂಡಿದ್ದಾವೆ. ಇಸ್ರೇಲ್ನ ಪಾರ್ಲಿಮೆಂಟ್ ಮೇಲೂ ಸಹ ಒಂದಷ್ಟು ಕ್ಷಿಪಣಿಗಳನ್ನ ಮತ್ತು ಡ್ರೋನ್ಗಳನ್ನ ಹಾಕಿ ಅಟ್ಯಾಕ್ ಮಾಡಿದೆ. ಸೆಂಟ್ರಲ್ ಕಮಾಂಡ್ ಸೆಂಟರ್ಸ್, ಆರ್ಮಿಯ ಸೆಂಟ್ರಲ್ ಕಮಾಂಡಿಂಗ್ ಸೆಂಟರ್ಗಳೇನಿದಾವೆ ಅವುಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ಮಿಸೈಲ್ಗಳನ್ನು ಹಾಕೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಆಂಟಿ ಮಿಸೈಲ್ ತಡೆದಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇನ್ನು US ಅಮೆರಿಕದ ಯುದ್ಧ ವಿಮಾನಗಳಿಗೆ ತೈಲವನ್ನ ತುಂಬುವಂತಹ ಕೇಂದ್ರಗಳೇನಿದಾವೆ ಅವುಗಳ ಮೇಲೆಯೂ ಸಹ ಇರಾನ್ ದಾಳಿಯನ್ನ ಮಾಡಿದೆ. ಅವುಗಳ ಮೇಲೂ ದಾಳಿ ಮಾಡಿದೆ, ಅಲ್ಲಿಯೂ ಸಹ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿದೆ ಅನ್ನುವಂತಹ ವಿಚಾರ ಹೊರಗೆ ಬರ್ತಾ ಇದೆ. ಇನ್ನು ಇರಾನ್ ಸುಮ್ಮನೆ ಮಿಸೈಲ್ ಕಳಿಸ್ತಾ ಇಲ್ಲ. ಇರಾನ್ ಮೊದಲೇ ಹೇಳಿದೆ, ನಮ್ಮ ದೇಶದ ಸರ್ವೋಚ್ಚ ನಾಯಕನ ಕೊಲೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ. 168 ಪುಟ್ಟ ಮಕ್ಕಳನ್ನ ಸ್ಕೂಲ್ ಮೇಲೆ ಬಾಂಬ್ ಹಾಕಿ ಕೊಂದ್ರಲ್ಲ, ಆ ಒಂದೊಂದು ಮಗುವಿನ ಸಾವಿಗೂ ಸಹ ಪ್ರತೀಕಾರ ತೀರಿಸ್ಕೊಳ್ತೀವಿ. ನಮ್ಮ ಕಮಾಂಡರ್ಗಳನ್ನ ಕೊಂದಿದಿರಲ್ಲ, ಅವರೆಲ್ಲರ ಲಾರಿ ಜನಿಯಿಂದ ಹಿಡಿದು ಬೇರೆ ಮಿನಿಸ್ಟರ್ಗಳವರೆಗೆ, ಕಮಾಂಡರ್ಗಳವರೆಗೆ ಯಾರನ್ನೆಲ್ಲ ಕೊಂದಿದಿರೋ ಅವರು ಒಬ್ಬೊಬ್ಬರಿಗೂ ಸಹ ನಾವು ಸೇಡನ್ನ ತೀರಿಸ್ಕೊಳ್ತೀವಿ, ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಆಲ್ರೆಡಿ ಹೇಳಿದೆ.
ಅದೇ ಪ್ರಕಾರ ಮಿಸೈಲ್ಗಳ ಮೇಲೆ ಬರೆದು ಕಳಿಸ್ತಾ ಇದೆ. ಈ ಮಿಸೈಲ್ ನೀವು ಆಸ್ಪತ್ರೆಯ ಮೇಲೆ ಬಾಂಬ್ ಹಾಕಿದ್ದಕ್ಕಾಗಿ ಪ್ರತೀಕಾರದ ಮಿಸೈಲ್. ಈ ಮಿಸೈಲ್ ಸ್ಕೂಲಲ್ಲಿ ಮಕ್ಕಳನ್ನ ಕೊಂದ್ರಲ್ಲ, ಆ ಕಾರಣಕ್ಕಾಗಿ ನಿಮ್ಮ ಮೇಲೆ ಹಾಕ್ತಾ ಇರುವಂತ ಮಿಸೈಲ್. ಇನ್ನೊಂದು ಹೀಗೆ ಬರೆದು ಸ್ಪಷ್ಟವಾಗಿ ಬರೆದು ಆ ಮಿಸೈಲ್ಗಳನ್ನು ಲಾಂಚ್ ಮಾಡಿ ಹಾಕ್ತಿದೆ. ಆ ಮಿಸೈಲ್ಗಳು ಅಲ್ಲಿ ಬಿದ್ದಾಗ ಆ ಜಾಗ ಉಳಿದಿದ್ರೆ ಓದ್ಕೊಳ್ರಿ ಅಂತ. ಆದ್ರೂ ಇಂಗ್ಲಿಷು ಮತ್ತು ಪರ್ಸಿಯನ್ ಎರಡೂ ಭಾಷೆಯಲ್ಲಿ ಹಾಕಿ ಕಳಿಸ್ತಾ ಇದೆ. ಸೋ ದಟ್ ಈ ಇಡಿಯಟ್ಗಳು, ಈ ನರಹಂತಕರು ಇಸ್ರೇಲಿಗಳಿಗೆ ಓದೋದಕ್ಕೆ ಕಷ್ಟ ಆಗದೆ ಇರಲಿ ಅಂತ ಎರಡೂ ಭಾಷೆಯಲ್ಲಿ ಹಾಕಿ ಕಳಿಸ್ತಾ ಇದೆ ಅದು. ಸೊ ಹೀಗೆ ತನ್ನ ಪ್ರತೀಕಾರದ ಪ್ರತೀಕವಾಗಿ ಮಿಸೈಲ್ಗಳ ಮೇಲೆ ಬರೆದು ಸಹ ಅದು ಕಳಿಸ್ತಾ ಇದೆ. ಇನ್ನು ಯುದ್ಧ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಈಗ ಅಂದ್ರೆ, ಇರಾನ್ ವಿರುದ್ಧ ಅರಬ್ ರಾಷ್ಟ್ರಗಳನ್ನು ಎತ್ತಿ ಕಟ್ಟೋದ್ರಲ್ಲಿ ಆಲ್ಮೋಸ್ಟ್ ಇಸ್ರೇಲ್ ಸಫಲ ಆಗಿದೆ. UAE, ಕತಾರ್ ಅಂತ ದೇಶಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಕೊನೆ ಎಚ್ಚರಿಕೆ, ಇರಾನ್ ನಮ್ಮ ಮೇಲೆ ಇನ್ನೊಂದು ಸಲ ದಾಳಿ ಮಾಡಿದ್ರೆ ನಾವು ಅವರ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಅವರೆಲ್ಲ ತಂದಿಕ್ಕಿದೆ. ಇಷ್ಟಕ್ಕೂ ಇರಾನ್ ದಾಳಿ ಮಾಡಿರೋದು ಅಮೆರಿಕದ ವಾಯುನೆಲೆ, ಸೇನಾ ನೆಲೆ ಮತ್ತು ಅಮೆರಿಕ ಓನರ್ಶಿಪ್ ಅಲ್ಲಿರುವಂತಹ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿರುವಂತಹ ಆಯಿಲ್ ಕಂಪನಿಗಳ ಮೇಲೆ. ಆಯಿಲ್ ಕಂಪನಿಗಳ ಮೇಲೆ ಇರಾನ್ ದಾಳಿನೇ ಮಾಡ್ತಿರ್ಲಿಲ್ಲ, ಕೇವಲ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಮಾತ್ರ ದಾಳಿ ಮಾಡ್ತಿದ್ದಿದ್ದು. ಆದರೆ ಯಾವಾಗ ಇರಾನ್ನ ಆಯಿಲ್ ಸೆಂಟರ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತು, ಅಮೆರಿಕ ಖರ್ಗ್ ಅನ್ನುವಂತಹ ಐಲ್ಯಾಂಡ್ ಮೇಲೆ, ಖರ್ಗ್ ಅನ್ನುವಂತಹ ದ್ವೀಪ ಏನಿತ್ತು, ಇರಾನ್ನ ಎಕ್ಸ್ಪೋರ್ಟ್ನ 90% ಆಯಿಲ್ ಅನ್ನ ಪ್ರೊಸೆಸ್ ಮಾಡುವಂತಹ ಜಾಗ ಅದು, ಆ ದ್ವೀಪ, ಅದ್ರ ಮೇಲೆ ಯಾವಾಗ ದಾಳಿ ಆಯ್ತು, ಇದು ಸಹ ನಿಮ್ಮ ರಿಫೈನರಿಗಳನ್ನು ನಾವು ನಾಶ ಮಾಡ್ತೀವಿ ಅಂತ ಇರಾನ್ ಸಹ ಆಯ್ತು. ಆದ್ರೆ ಈಗ ಇರಾನ್ ವಿರುದ್ಧ ಅರಬ್ ರಾಷ್ಟ್ರಗಳು ನಾವು ಯುದ್ಧಕ್ಕೆ ಬಂದ್ಬಿಡ್ತೀವಿ, ನೇರವಾಗಿ ನಾವೇ ಅಟ್ಯಾಕ್ ಮಾಡ್ತೀವಿ, ಅಮೆರಿಕ ಇಸ್ರೇಲ್ ಅಲ್ಲ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುವ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಅದು ಇಸ್ರೇಲ್ನ ಗೆಲುವು, ಅದು ಇಸ್ರೇಲ್ನ ಗೆಲುವು, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಶಾಂತಿ ಮಾತುಕತೆ ಯಾವಾಗ ಆಗಬಹುದು, ಯುದ್ಧ ಯಾವಾಗ ನಿಲ್ಲಬಹುದು, ಯಾವಾಗ ಸೀಸ್ ಫೈರ್ ಆಗಬಹುದು ಅನ್ನೋದಕ್ಕೆ ಅಮೆರಿಕದ ಹೇಳಿಕೆಗಳೇ ನಿಮಗೆ ಒಂದು ಸೂಚನೆಯನ್ನು ಕೊಡ್ತವೆ. ಅಮೆರಿಕದ ಟ್ರಂಪ್, ಡೊನಾಲ್ಡ್ ಟ್ರಂಪ್, ಜಗತ್ತಿನ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವ ದೇಶಕ್ಕೆ ಪ್ರೆಸಿಡೆಂಟ್, ಆತ ಹೇಳ್ತಿದ್ದಾರೆ ನಾವು ಯುದ್ಧ ವಿರಾಮಕ್ಕೆ ಸಿದ್ಧ ಇದ್ದೀವಿ, ಇರಾನ್ ಸಿದ್ಧವಾಗಿಲ್ಲ, ಯುದ್ಧ ವಿರಾಮಕ್ಕೆ ಅವರು ಸಿದ್ಧವಾಗಿಲ್ಲ. ಆ ಮೂಲಕ ಹೇಳ್ತಿರೋದು ಏನಂದ್ರೆ, ನಾವು ಸೋತು ಸುಣ್ಣಾಗಿದ್ದೀವಿ, ಟಯರ್ಡ್ ಆಗಿದ್ದೀವಿ, ಸುಸ್ತಾಗಿದ್ದೀವಿ, ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಬಂಡ್ರಪ್ಪ ಮಾತುಕತೆ ಮಾಡೋಣ ಅಂದ್ರೆ ಇರಾನ್ ಬರ್ತಿಲ್ಲ ಅಂತ. ಇರಾನ್ ಹೇಳ್ತಿದೆ ಯಾವಾಗ ಯುದ್ಧ ವಿರಾಮ ಆಗಬೇಕು, ಯುದ್ಧ ಯಾವ ದಿಕ್ಕಿಗೆ ಹೋಗಬೇಕು, ಯುದ್ಧವನ್ನ ಯಾವಾಗ ನಿಲ್ಲಿಸಬೇಕು ಅಂತ ನಾವು ನಿರ್ಧರಿಸ್ತೀವಿ, ನಾವು ನಿರ್ಧರಿಸೋವರೆಗೆ ನೀವು ಬಾಯಿ ಮುಚ್ಕೊಂಡಿರಿ, ನಿಮ್ಮ ಶಕ್ತಿ ಇದ್ರೆ ಹೋರಾಡಿ, ಇಲ್ಲಾಂದ್ರೆ ಬಿಡಿ. ಇದರ ನಡುವೆ ಸಾಕಷ್ಟು ಜನ ನನ್ನ ಚಾನಲ್ ಕಮೆಂಟ್ಗಳಲ್ಲಿ ಹಾಕೋದು ಒಂದು ವಿಚಾರದ ಬಗ್ಗೆ ನಿಮಗೆ ಗಮನ ಸೆಳೆದು ಮಾತನ್ನ ಮುಗಿಸ್ತೀನಿ ಈ ಎಪಿಸೋಡ್ದು. ಏನು ಅಂದ್ರೆ, ಇರಾನ್ ಅಲ್ಲಿ ಆಗ್ತಿರುವಂತಹ ನಷ್ಟದ ಬಗ್ಗೆ ನೀವು ಸುದ್ದಿನೇ ಮಾಡ್ತಿಲ್ಲ, ಹೇಳ್ತಾನೆ ಇಲ್ಲ ಅಂತ. ಅದು ಅವರ ಮೂರ್ಖತನ ಮತ್ತು ಧರ್ಮದ್ವೇಷದ ಹಿನ್ನೆಲೆಯ ಹೇಳಿಕೆಗಳು, ಅವು ಕಮೆಂಟ್ಗಳು. ಆದ್ರೂ ಅದಕ್ಕೆ ಉತ್ತರಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಮೊದಲನೇದು, ಇರಾನ್ ನಲ್ಲಿ ಸಾಕಷ್ಟು ಧ್ವಂಸ ಆಗ್ತಿದೆ, ನಷ್ಟ ಆಗ್ತಿದೆ ಅಂತ ಹೇಳ್ತಿರುವಂತಹ ವ್ಯಕ್ತಿ ನಾನು. ಪ್ರತಿ ವಿಡಿಯೋದಲ್ಲೂ ಅದನ್ನ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಇರಾನ್ಗೆ ದೊಡ್ಡ ಮಟ್ಟದ ನಷ್ಟ ಆಗ್ತಿದೆ. ಬಟ್ ಸಾವು ಬದುಕಿನ ಹೋರಾಟ ಆಗಿರೋದ್ರಿಂದ ನೀನು ನನ್ನ ಮೇಲೆ ಎಷ್ಟೇ ದಾಳಿ ಮಾಡು, ನನಗೆ ಎಷ್ಟೇ ನಷ್ಟ ಮಾಡು, ಎಷ್ಟೇ ನೋವು ಮಾಡು, ನಾನು ಪ್ರತಿ ದಾಳಿ ನಡೆಸ್ತಾನೆ ಇರ್ತೀನಿ ನನ್ನ ಜೀವ ಇರುವವರೆಗೆ ಅನ್ನುವ ಮಟ್ಟಕ್ಕೆ ಇರಾನ್ ಬಂದಿರೋದ್ರಿಂದ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಇನ್ನು ಇರಾನ್ ದಾಳಿಯಲ್ಲಿ, ಇರಾನ್ ನಲ್ಲಿ ಇಂಚಿಂಚಲ್ಲಿ ಇವ್ರ ಉದ್ದೇಶ ಏನು ಅಂದ್ರೆ, ಇಸ್ರೇಲ್ಗೆ ಅಮೆರಿಕಾಗೆ ಆಗ್ತಾ ಇರುವಂತಹ ಹಾನಿಯ ಬಗ್ಗೆ ನಾವು ಮಾತಾಡ್ಲೇಬಾರ್ದು. ನಾವೇನ್ ಹೇಳ್ಬೇಕು, ಇರಾನ್ ಉಗ್ರವಾದಿ ದೇಶ, ಅದರ ಮೇಲೆ ಇಸ್ರೇಲ್ ಅವರು ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಇರಾನ್ ಉಚ್ಚೆ ಉಯ್ಕೊಳ್ತಿದೆ, ಇರಾನ್ ಬೆದರ್ಬಿಟ್ಟಿದೆ, ಇರಾನ್ ಮುಗಿದೇ ಹೋಯ್ತು, ಇರಾನ್ ನಲ್ಲಿರೋರು ಎಲ್ರು ಸತ್ತೋಗ್ಬಿಟ್ರು, ಎಲ್ರು ಸಾಯಿಸ್ಬಿಡ್ತಾರೆ, ಮಂಡಿ ಉರ್ಸ್ಬಿಡ್ತಾರೆ ಅಂತ ಹೇಳ್ಬೇಕು ಅನ್ನೋದು ಈ ಅಂಧ ಭಕ್ತರು, ಮೋದಿ ಭಕ್ತರು, ಬಿಜೆಪಿ ಭಕ್ತರು, RSS ರಾಸ್ಕೆಲ್ಸ್ಗಳ ಉದ್ದೇಶ. ಆದ್ರೆ ನನ್ನ ಉದ್ದೇಶ ಅದಲ್ಲ. ಇರಾನ್ ನಲ್ಲಿ ಏನ್ ನಷ್ಟ ಆಗ್ತಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ, ಒಂದು ನಾನು ಹೇಳೋದಂತೂ ಹೇಳ್ತಾನೆ ಇದ್ದೀನಿ, ನೀವು ಯಾವ ಎಂಜಲು ಮಾಧ್ಯಮನ ಆನ್ ಮಾಡಿದ್ರು ಸಹ ಅದು ಇದೇ ಕುಣಿತಾನೆ ಕುಡಿತಾ ಇರೋದು. ಸುಳ್ಳೆ ಇರಾನ್ ಅಲ್ಲಿ ಎಲ್ಲ ಮುಗಿದೋಯ್ತು, ಇರಾನ್ ಕತೆ ಮುಗಿದೋಯ್ತು, ಇನ್ನೇನು ಮಂಡಿ ಊರ್ಬಿಡ್ತು, ಇನ್ನೇನು ಸತ್ತೇ ಹೋಯ್ತು, ಇನ್ನೇನು ಜೀವ ಹೋಯ್ತು, ಇಂತಹದೇ ಸುದ್ದಿಗಳು ಹೇಳ್ತಿರ್ತಾರೆ. ನೀವು ಯಾವ ಚಾನಲ್ ಹಾಕೋರು ಸಿಗುತ್ತೆ. ಆದ್ರೆ ಇಸ್ರೇಲ್ ಅಲ್ಲಿ, ಈಗ ನಾನು ಹೇಳದ್ನಲ್ಲ, ದಿನ ನಾನು ಹೇಳ್ತೀನಲ್ಲ, ಇಸ್ರೇಲ್ ಅಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಂತ, ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆಯಲ್ಲ, ಅದ್ರ ಬಗ್ಗೆ ಯಾವ್ದಾದ್ರು ಗೋಧಿ ಮಾಧ್ಯಮ ನಿಖರವಾದ ಮಾಹಿತಿ ಕೊಡುತ್ತಾ? ಇರಾನ್ ಶಕ್ತಿ ಏನಿದೆ ಅಂತ ತೋರಿಸುತ್ತಾ? ಅದನ್ನು ತೋರಿಸೋದಕ್ಕಿರೋದು ನಮ್ಮಂಥವ್ರು ಕೆಲವೇ ಮಂದಿ ಮಾತ್ರ. ಅದಕ್ಕೆ ನಾವು ಇರಾನ್ ಮಾಡ್ತಿರೋ ದಾಳಿಯ ಬಗ್ಗೆ ಹೆಚ್ಚಿನ ಮುಖ್ಯಾಂಶವನ್ನ ನಾವು ತೋರಿಸ್ತಾ ಇದ್ದೀವಿ. ಇರಾನ್ಗಾಗ್ತಿರೋ ದಾಳಿಯ ಬಗ್ಗೆ, ಇರಾನ್ಗಾಗ್ತಿರೋ ನಷ್ಟದ ಬಗ್ಗೆಯೂ ಸಹ ನಾವು ತಿಳಿಸ್ತಾ ಇದ್ದೀವಿ. ನಾನಂತೂ ತಿಳಿಸ್ತಾ ಇದ್ದೀನಿ, ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ. ಯಾಕಂದ್ರೆ ಧರ್ಮಾಂಧತೆ. ನಿಮ್ಮ ಪ್ರಕಾರ ಪ್ಯಾಲೆಸ್ತೀನ್ ನಲ್ಲಿ, ಗಾಜಾದಲ್ಲಿ ಸಾವಿರಾರು ಮಕ್ಕಳನ್ನು ಕೊಂದ್ರೂ ಪರವಾಗಿಲ್ಲ,
ನಿಮಗೆ ಖುಷಿ. ಯಾಕೆ? ಅವರು ಮುಸ್ಲಿಂ ಮಕ್ಕಳು, ಮುಸ್ಲಿಂ ಮಕ್ಕಳು, ಮುಸ್ಲಿಂ ಮಕ್ಕಳು ಸಾಯ್ಬೇಕು. ಅದೇ ಇಸ್ರೇಲ್ನಲ್ಲಿ ಒಂದು ಬಾಂಬ್ ಬಿದ್ದುಬಿಟ್ರೆ ಸಾಕು, ಅಮೆರಿಕದವ್ರು ಯಾರಾದ್ರೂ ಒಬ್ರು ಸತ್ತು ಹೋಗ್ಬಿಟ್ರೆ ಸಾಕು, ಇವರು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೇ ಸತ್ತು ಹೋದ್ರು ಅನ್ನೋ ತರ ಇಲ್ಲಿ ಅಂಧಭಕ್ತರು ಬಾಯ್ ಬಡ್ಕೊಂಡು ಸಾಯ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಆ ಬೆಂಜಮಿನ್ ನೆತನ್ಯಾಹು ಅನ್ನುವಂತಹ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ 30-40 ಸಾವಿರ ಮಕ್ಕಳನ್ನ ಕೊಂದು ಹಾಕಿರ್ತಾನೆ. ಇವ್ರಿಗೆ ಖುಷಿ, ಅದರಲ್ಲಿ ಸಂತೋಷ. ಇವ್ರ ಮನೆ ಮಕ್ಕಳಿಗೂ ಅದೇ ಗತಿ ಬರ್ಲಿ ಅಂತ ನಾನು ಬಯಸ್ತೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಗಾಜಾದ ಮಕ್ಕಳು ಸಾಯಿಸ್ತಾ ಇದ್ದಾರೋ, ಯಾವ ರೀತಿ ಗಾಜಾದ ಮಕ್ಕಳು ಅನ್ನಕ್ಕಿಲ್ಲದೆ ಹೊಟ್ಟೆ ಹಸ್ಕೊಂಡು ಸಾಯ್ತಿದಾರೋ, ಯಾವ ರೀತಿ ಬಾಂಬು ಬಿದ್ದು ಸಾಯ್ತಿದಾರೋ, ಯಾವ ರೀತಿ ದಾಳಿಯಾಗಿ ಸಾಯ್ತಿದಾರೋ, ಅದೇ ರೀತಿ ಅದನ್ನ ಬೆಂಬಲಿಸುವ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅವರ ಪುಟ್ಟ ಪುಟ್ಟ ಮಕ್ಕಳು ಸಾಯ್ಲಿ. ಆಗ ಗೊತ್ತಾಗತ್ತೆ ನೋವು, ಆಗ ಗೊತ್ತಾಗತ್ತೆ ನೋವು. ಪುಟ್ಟ ಮಕ್ಕಳ ಜೀವ ಹೋಗೋದು ಅಂದ್ರೆ ಏನು ಅಂತ. ಧರ್ಮದ್ವೇಷಕ್ಕೆ ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ, ಬೇರೆ ಏನೂ ಅಲ್ಲ. ಆ ಪುಟ್ಟ ಮಕ್ಕಳದ್ದು ಏನ್ ತಪ್ಪಿರುತ್ತೆ? ಅವರು ಮುಸ್ಲಿಮರು ಅನ್ನೋದು ಒಂದೇ ಕಾರಣ. ಸಾಯ್ಬೇಕು, ಸತ್ರ ಖುಷಿ ಪಡಬೇಕು, ಸತ್ರ ಖುಷಿ ಪಡಬೇಕು. ಎಲ್ಲ ಒಂದು ಜನ್ಮ, ಇದನ್ನ ಬೆಂಬಲಿಸ್ಕೊಂಡು ಬದುಕುವಂತವ್ರದ್ದು ಒಂದು ಜನ್ಮ ಅಷ್ಟೇ. ಹಾಗಾಗಿ ಅದು ನನಗೆ ಕಮೆಂಟ್ಗಳೊಂದಷ್ಟು ಜನ ಆಗ್ತಿದ್ರಲ್ಲ, ನಿಮ್ಮ ಯೋಗ್ಯತೆಗೆ ನಿಮ್ಮ ಅಯೋಗ್ಯತನಕ್ಕೆ ಈ ಉತ್ತರ ಸಾಕು ಅನ್ಕೊಳ್ತೀನಿ. ಮತ್ತೆ ಯಾವತ್ತೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲ್ಲ. ನೀವೇನ್ ಬೇಕಾದ್ರೆ ಬರ್ಕೊಂಡು ಸಾಯಿರಿ. ಮಾನವೀಯತೆಯಿಂದ ಇರೋ ಏನು ಕಮೆಂಟ್ಗಳಿಗೆ ಮಾತ್ರ ಸ್ಪಂದಿಸೋದಕ್ಕೆ ಸಾಧ್ಯ. ಅಮಾನವೀಯವಾದ ಧರ್ಮದ್ವೇಷದಿಂದ ತುಂಬಿರುವಂತಹ ನರಕ ಯಾತನೆ ಯಾರಿಗೇ ಆದರೂ ಸಹ ನಮಗೇನು, ನಾವು ಅವರನ್ನ ದ್ವೇಷಿಸ್ತೀವಿ ಅವರ ಧರ್ಮದ ಕಾರಣಕ್ಕೆ ಅನ್ನುವವರ ಕಮೆಂಟ್ಗಳಿಗೆ ನಾವು ಉತ್ತರಿಸೋದಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.